ಗಿಲ್ಲಿಯ ತಾಯಿಗೆ ಕಾಲ್ ಮಾಡಿದಂತ ಮಾಲಾಶ್ರೀ ಬೆಳಗುಂದಿ ಅವರು ಮಾತನಾಡ್ತಾರೆ, ಯೋಗಕ್ಷೇಮ ವಿಚಾರಿಸ್ತಾರೆ. ಹೌದು, ಎಲ್ಲ ಕಡೆ ಈಗ ಗಿಲ್ಲಿಯ ಒಂದು ಹೆಸರೇ ಓಡಾಡ್ತಾ ಇದೆ. ಎಲ್ಲ ಊರಿನಲ್ಲೂ ಸಹ ಗಿಲ್ಲಿಯದ್ದೇ ಬ್ಯಾನರ್ ಹಾಕುವ ಮೂಲಕ ಎಲ್ಲರೂ ವೋಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾರೆ. ಮತ್ತೆ ಇನ್ನ ಸೋಷಿಯಲ್ ಮೀಡಿಯಾದಲ್ಲಂತೂ ನೆಕ್ಸ್ಟ್ ಲೆವೆಲ್ ಸಂಭ್ರಮಾಚರಣೆ, ಫ್ಯಾನ್ಸ್ ಗಳಂತೂ ಎಲ್ಲರೂ ಕೂಡ ಅಷ್ಟೇನೆ ಗಿಲ್ಲಿಗೆ ವೋಟ್ ಮಾಡಿ ಅಂತ ಶೇರ್ ಮಾಡ್ತಾ ಇದ್ದಾರೆ. ಅಲ್ಲದೆ ಈಗ ಗ್ರ್ಯಾಂಡ್ ಫಿನಾಲೆ ವೀಕ್ಗೆ ಕಾಲಿಟ್ಟಿರುವಂತಹ ಗಿಲ್ಲಿಗೆ ತುಂಬಾನೇ ಖುಷಿಯೂ ಸಹ ಇದೆ. ಅವರ ತಂದೆ ತಾಯಿ ಕೂಡ ಖುಷಿಯಾಗಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಮನೆ ಹತ್ರ ಹೋಗ್ತಾರೆ, ಮಾತನಾಡಿಸ್ತಾರೆ, ಕಾಲ್ ಮಾಡ್ತಾರೆ, ಮಾತನಾಡಿಸ್ತಾರೆ. ಮಾಲಾಶ್ರೀ ಅವರು ಕೂಡ ಅಷ್ಟೇ, ಮಾಲಾಶ್ರೀ ಬೆಳಗುಂದಿ ಅವ್ರಿಗೂ ಕೂಡ ಬಿಗ್ ಬಾಸ್ ಕಾರ್ಯಕ್ರಮ ಇಷ್ಟ, ಅವರು ಕೂಡ ನೋಡ್ತಾ ಇದ್ದಾರೆ. ಗಿಲ್ಲಿ ನಟ ಅಂದ್ರೆ ಮಾಲಾಶ್ರೀ ಬೆಳಗುಂದಿಗೂ ಕೂಡ ಇಷ್ಟ, ಅವರು ಸಹ ಕಾಲ್ ಮಾಡುವ ಮೂಲಕ ಮಾತನಾಡಿಸಿದ್ದಾರೆ, ಯೋಗಕ್ಷೇಮ ವಿಚಾರಿಸಿದ್ದಾರೆ, ಜೊತೆಗೆ ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ದಾರೆ, ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಮಾಲಾಶ್ರೀ ಬೆಳಗುಂದಿ ಅವರು. ಹೌದು, ಉತ್ತರ ಕನ್ನಡ ಭಾಗದಲ್ಲೂ ಸಹ ಗಿಲ್ಲಿನ ತುಂಬಾ ಜನ ಇಷ್ಟ ಪಡ್ತಾ ಇದ್ದಾರೆ. ಉತ್ತರ ಕನ್ನಡ ಭಾಗದಲ್ಲಿ ತುಂಬಾ ಅದ್ಭುತವಾಗಿ ಮಾಳು ನಿಪ್ನಾಳ್ ಅವರು ಇದ್ರು ಬಿಗ್ ಬಾಸ್ ನಲ್ಲಿ. ಅವರು ಈಗ ಔಟ್ ಆದ್ಮೇಲೆ ನೆಕ್ಸ್ಟ್ ಸಪೋರ್ಟ್ ಎಲ್ಲರೂ ಕೂಡ ಮಾಡ್ತಿರುವುದೇ ಗಿಲ್ಲಿ ನಟಗೆ. ಗಿಲ್ಲಿ ನಟ ನಿಜವಾಗ್ಲೂ ಗೆಲ್ತಾರ, ಏನ್ ಕತೆ ಆಗುತ್ತೆ, ಟಾಪ್ 5 ಲಿಸ್ಟ್ ನಲ್ಲಿ ಇರ್ತಾರ, ಖಂಡಿತವಾಗಿಯೂ ಕೂಡ ಟಾಪ್ 5 ಲಿಸ್ಟ್ ನಲ್ಲಿ ಇರ್ತಾರೆ. ಬಟ್ ಟಾಪ್ 3 ಒಳಗಡೆ ಇರ್ತಾರ, ಟಾಪ್ ಸೆಕೆಂಡ್ ಒಳಗಡೆ ಇರ್ತಾರ, ಕಾದು ನೋಡ್ಬೇಕಿದೆ. ಸುದೀಪ್ ಸರ್ಗೂ ಕೂಡ ಬಹಳಷ್ಟು ಇಷ್ಟ ಗಿಲ್ಲಿ ನಟ, ಕಾಮಿಡಿ ಎಲ್ಲರೂ ಕೂಡ ಇಷ್ಟ ದಿವಸಗಳ ಕಾಲ ತುಂಬಾನೇ ಎಂಜಾಯ್ ಮಾಡಿದ್ರು. 105 ದಿವಸಗಳ ಕಾಲ ಕಂಪ್ಲೀಟ್ ಆಯ್ತು ಗಿಲ್ಲಿ ನಟನ ಒಂದು ಪರ್ಫಾರ್ಮೆನ್ಸ್, ಎಲ್ಲರೂ ಕೂಡ ಇಷ್ಟಪಟ್ಟರು. ಇನ್ನೇನಿದ್ರು ಈಗ ವೋಟ್ ಅವಶ್ಯಕತೆ ಇದೆ, ವೋಟ್ಸ್ ಗಳನ್ನ ಮಾಡಬೇಕು. ಟಾಸ್ಕ್ ಗಳು ಕೂಡ ಮುಕ್ತಾಯ ಆಯ್ತು, ಎಲಿಮಿನೇಷನ್ ಸಹ ಮುಕ್ತಾಯವಾಯ್ತು. ವೋಟ್ ಗಳನ್ನ ಮಾಡ್ತಾ ಹೋದ್ರೆ ಗಿಲ್ಲಿ ನಟ ಮೇಲ್ಗಡೆ ಹೋಗಕ್ಕೆ ಸಾಧ್ಯ ಆಗುತ್ತೆ, ಅಂದ್ರೆ 1, 2, 3ಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ನಿಮ್ಗೂ ಕೂಡ ಇಷ್ಟನ ಮಾಲಾಶ್ರೀ ಅವರು ಕೂಡ ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ.